28 ಲೋಕಸಭಾ ಕ್ಷೇತ್ರದ ಬಗ್ಗೆ ಸುದೀರ್ಘವಾದಂತಹ ಚರ್ಚೆಯಾಗಿದೆ. ಕೆಲ ಹೆಸರನ್ನ ಖುದ್ದು ಅಮಿತ್ ಶಾ, ಪ್ರಧಾನಿ ನರೇಂದ್ರ ಮೋದಿ ಅವರೇ ಫೈನಲ್ ಮಾಡ್ತಾರೆ. ಇವತ್ತು ರಾತ್ರಿಯ ಒಳಗಾಗಿ ಅಭ್ಯರ್ಥಿಗಳು ಅವರ ಪಟ್ಟಿ ಅಂತಿಮವಾಗುತ್ತೆ. ಬೆಂಗಳೂರಿನಲ್ಲಿ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಈ ಹೇಳಿಕೆಯನ್ನು ನೀಡಿದ್ದಾರೆ. ವಿಜಯೇಂದ್ರ ದೆಹಲಿಯಲ್ಲಿ ಚರ್ಚೆ ಮಾಡಿ ಬರ್ತಾರೆ. JDSಗೆ ಟಿಕೆಟ್ ಹಂಚಿಕೆ ಬಗ್ಗೆ ಚರ್ಚೆ ಆಗ್ತಾ ಇದೆ. ಯಾವುದೇ ರೀತಿಯ ಗೊಂದಲ ಇಲ್ಲ ಅಂತ BSY ಸ್ಪಷ್ಟಪಡಿಸಿದ್ದಾರೆ. 28 ಲೋಕಸಭಾ ಕ್ಷೇತ್ರದ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಆಗಿದೆ. ಕೊನೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಸಮಕ್ಷಮವನ್ನು ಚರ್ಚೆ ಆಗಿದೆ. ಆದರೆ ಅಂತಿಮವಾಗಿ ಕೆಲವು ಹೆಸರುಗಳನ್ನ ತೀರ್ಮಾನ ಮಾಡುವಂತದ್ದು ಪ್ರಧಾನಿಯವರು, ಅಮಿತ್ ಶಾ ಅವರು ಸೇರಿ ಮಾಡ್ತಾರೆ. ವಿಜಯಣ್ಣ ಅಲ್ಲೇ ಇದ್ದಾರೆ. ಅದಕ್ಕೋಸ್ಕರನೇ ಇವತ್ತು ರಾತ್ರಿ ಒಳಗೆ ಎಲ್ಲವೂ ಸ್ಪಷ್ಟ ಚಿತ್ರ ಗೊತ್ತಾಗಬಹುದು ಅಂತ ಅನ್ಕೊಂಡಿದ್ದೇನೆ. ಆ ಪ್ರಯತ್ನ ನಡೆದಿದೆ. ಹಾಲಿ ಸಂಸದರಿಗೆ ಏನಾದ್ರೂ ಕೂಡ ಒಂದಷ್ಟು ಟಿಕೆಟ್ ಕೈ ತಪ್ಪುವ ಸಾಧ್ಯತೆ ಇದೆಯಾ ಸರ್? ನಾನು ಆತರ ಯಾವುದನ್ನು ಇಲ್ಲಿ ಹೇಳಕ್ ಇಷ್ಟಪಡೋದಿಲ್ಲ. ಏನೇ ತೀರ್ಮಾನ ಆಗೋದಾದ್ರೂ ಸಾಯಂಕಾಲ 7-8 ಗಂಟೆ ಒಳಗಡೆ, ಇವತ್ತು ರಾತ್ರಿ ಒಳಗಡೆ ಸ್ಪಷ್ಟ ಚಿತ್ರ ಗೊತ್ತಾಗುತ್ತೆ. 2 ಹಂತದಲ್ಲಿ ಪಟ್ಟಿ ಬರುತ್ತೆ ಸರ್. ಎಷ್ಟು ಪ್ರಕಟ ಮಾಡ್ತಾರೆ ಮೊದಲ ಹಂತದಲ್ಲಿ? ಎಷ್ಟು ಸಂಖ್ಯೆ ಅನೌನ್ಸ್ ಮಾಡಬಹುದು ಅಂತ ನನ್ನ ಪ್ರಕಾರ. ಯಾವ್ದು ಗೊಂದಲ ಇಲ್ಲ ಸರ್ ಅಭ್ಯರ್ಥಿಗಳ ಆಯ್ಕೆ? ನನ್ನ ಪ್ರಕಾರ ಯಾವುದೇ ಗೊಂದಲ ಇಲ್ಲ. ಎಲ್ಲವೂ ಚರ್ಚೆ ಆಗಿದೆ ಸುದೀರ್ಘವಾಗಿ. ಇವತ್ತು ಮತ್ತೊಮ್ಮೆ ಅಮಿತ್ ಶಾ ಪ್ರಧಾನಿಯವರ ಜೊತೆಗೆ ಮಾತನಾಡಿ ವಿಜಯಣ್ಣ ಅಲ್ಲೇ ಇದ್ದಾರೆ. ಅಂತಿಮ ಒಂದು ತೀರ್ಮಾನವನ್ನು ತಗೊಂಡು ಬರ್ತಾರೆ. ಸೀಟು ಹಂಚಿಕೆ JDSಗೆ ಎಷ್ಟು ಅಂತ ಏನಾದ್ರು ಅನ್ನೇ ಚರ್ಚೆ? ಅದನ್ನು ಅಲ್ಲಿ ಎದುರುಗಡೆ ಏನು ಚರ್ಚೆ ಆಗಿಲ್ಲ. ಅವ್ರಿಗಂತೂ ಹೊಂದಾಣಿಕೆ ಆಗೇ ಆಗುತ್ತೆ. ಎಷ್ಟು ಸೀಟ್ ಕೊಡಬೇಕು ಅನ್ನೋದನ್ನ ಅಂತಿಮ ತೀರ್ಮಾನ ಡೆಲ್ಲಿ ಅವರು ತಗೊಂಡು. 2 ಫೈನಲ್ ಆಗಿದೆ ಅಂತ. 2 ಫೈನಲ್ ಆಗಿದೆ ಅಂತ ಚರ್ಚೆ. ಅದೇ ಗೊತ್ತಾಗುತ್ತೆ. ಸುಮಲತಾ ಅವರು ಮಂಡ್ಯ ಕೇಳ್ತಾ ಇದಾರೆ ಸರ್ ಬಿಜೆಪಿಯಿಂದ. ಇಲ್ಲಪ್ಪ, ನನ್ಗೆ ಯಾವ್ದು ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಮಂಜುನಾಥ್ ಅವ್ರ ಪ್ರಸಾದ್, ಇದು ಮಂಜುನಾಥ್ ಅವ್ರದ್ದು ಖಚಿತ ಇದೆ ಸರ್. ಮಂಜುನಾಥ್ ಅವರು ಚರ್ಚೆಯಲ್ಲಿದೆ. ಬೆಂಗಳೂರು ಸಹ ಇವತ್ತು ಸಾಯಂಕಾಲದೊಳಗೆ ಗೊತ್ತಾಗುತ್ತೆ. ಈಗಿನ ಪರಿಸ್ಥಿತಿಯಲ್ಲಿ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಎಷ್ಟು ಗೆಲ್ಬಹುದು ಅಂತ ಅನ್ಸಿಕೆ? ಯಾಕಂದ್ರೆ ಇವತ್ತು ಹೇಳ್ತಾ ಇದ್ದೇನೆ, 25ಕ್ಕಿಂತ ಹೆಚ್ಚು ಕ್ಷೇತ್ರ ಗೆದ್ದೇ ಗೆಲ್ತೇವೆ. ಚುನಾವಣೆ ಆದ್ಮೇಲೆ ಬೇಕಾದ್ರೆ ನನ್ನ ಜೊತೆ ಮಾತನಾಡಿ ನಿಮ್ಗೆ ಗೊತ್ತಾಗುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.